266 ರೂಪಾಯಿ ರೈತನಿಗೆ ಸಿಗಬೇಕಾದಂತ ಗೊಬ್ಬರ ಇವತ್ತು 1000 ರೂಪಾಯಿ, 800 ರೂಪಾಯಿ, 1200 ರೂಪಾಯಿ ಕಳ್ಳ ಮಾರ್ಕೆಟ್ ಅಲ್ಲಿ ಫ್ಯಾಕ್ಟರಿಗಳಿಗೆ ಹೋಗ್ತಾ ಇದೆ, ಕ್ಲೌಡ್ ಕಂಪನಿಗಳಿಗೆ ಹೋಗ್ತಾ ಇದೆ, ಪ್ಲಾಸ್ಟಿಕ್ ಕಂಪನಿಗಳಿಗೆ ಹೋಗ್ತಾ ಇದೆ. ಇದು ಇವತ್ತು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಬಹಳ ದೊಡ್ಡ ಭ್ರಷ್ಟಾಚಾರ. ಇದ್ರ ಜೊತೆಗೆ ನಾನು ಚಲುವರಾಯ ಸ್ವಾಮಿನ ಕೇಳಿಕ್ ಬಯಸ್ತೇನೆ, ನಿಮ್ಗೆ ಕನಿಷ್ಠ ಜ್ಞಾನ ಇಲ್ವಾ? ಉತ್ತರ ಕರ್ನಾಟಕ ಭಾಗದಲ್ಲಿ ಜೋಳ ಬೆಳೀತಾರೆ, ಭತ್ತ ಜಾಸ್ತಿ ಬೆಳೀತಾರೆ, ಇಲ್ಲಿ ಯೂರಿಯಾ ಗೊಬ್ಬರ ಜಾಸ್ತಿ ಬೇಕು ಅಂತ ಇವ್ರೇನ್ ಮಾಡಿದ್ದಾರೆ ಗೊತ್ತಾ? 39 ಎಲ್ಲ 32 ಜಿಲ್ಲೆಗಳಿಗೂ ಸರಿಸಮಾನವಾಗಿ ಯೂರಿಯಾ ಗೊಬ್ಬರ ಹಂಚಿರ್ತಾರೆ. ಕಾರವಾರದಲ್ಲಿ ಗೊಬ್ಬರ ಬೇಕು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗೊಬ್ಬರ ಬೇಕು, ಚಿಕ್ಕಮಗಳೂರಲ್ಲಿ ಗೊಬ್ಬರ ಬೇಕಾ? ಯೂರಿಯಾ ಇಲ್ಲ. ಅಲ್ಲಿ ತೋಟಗಾರಿಕೆ ಬೆಳೆಗಳು ಜಾಸ್ತಿ ಇರೋದ್ರಿಂದ ಅಲ್ಲಿ ಯೂರಿಯಾ ಗೊಬ್ಬರದ ಅವಶ್ಯಕತೆ ಇಲ್ಲ. ಯೂರಿಯಾ ಗೊಬ್ಬರದ ಅವಶ್ಯಕತೆ ಇರತಕ್ಕಂಥದ್ದು ಉತ್ತರ ಕರ್ನಾಟಕ ಭಾಗಕ್ಕೆ. ಆ ಕನಿಷ್ಠ ಜ್ಞಾನ ಇಲ್ಲದೆ ಹಂಚಿಕೆ ಮಾಡೋದ್ರಲ್ಲಿ, ಡಿಸ್ಟ್ರಿಬ್ಯೂಷನ್ ಮಾಡೋದ್ರಲ್ಲಿ ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಎಡವಿರ್ತಕ್ಕಂಥ ಮತ್ತು 2.5 ಲಕ್ಷ ಮೆಟ್ರಿಕ್ ಟನ್ ಕಾಳಸಂತೆಯಲ್ಲಿ ಮಾರಾಟ ಮಾಡಲಿಕ್ಕೆ ನಿಂತಿದೆ. ಇದು ಭಾರತೀಯ ಜನತಾ ಪಕ್ಷದ ಸ್ಪಷ್ಟವಾದಂತ ನಿಲುವು. ಈಸ್ ಅನ್ಫಿಟ್ ಟು ಬಿಕಮ್ ದ ಅಗ್ರಿಕಲ್ಚರ್ ಮಿನಿಸ್ಟರ್. ಯಾಕೆ ಅಂತ ಕೇಳಿ, ಕರ್ನಾಟಕ ಭೌಗೋಳಿಕ ಪ್ರದೇಶ, ಬೇರೆ ಬೇರೆ ಹವಾಮಾನ ಹೊಂದಿದೆ, ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾರೆ. ಕನಿಷ್ಠ ಜ್ಞಾನ ಇರಬೇಕು ಅಗ್ರಿಕಲ್ಚರ್ ಮಿನಿಸ್ಟರ್ ಆದವನಿಗೆ. ಕೇಳಿಕ್ ಬಯಸ್ತೇನೆ ಕೃಷಿ ಮಂತ್ರಿಗೆ, ಚಲುವರಾಯ ಸ್ವಾಮಿ ಅವರೇ, ನೀವು ಕೃಷಿ ಮಂತ್ರಿಯಾಗಿ 2 ವರ್ಷದಲ್ಲಿ ಮಂಡ್ಯ ಮತ್ತು ಬೆಂಗಳೂರು ಬಿಟ್ಟು ಬೇರೆ ಎಲ್ಲಾದ್ರೂ ಒಂದು ಜಿಲ್ಲೆಗೆ ಪ್ರವಾಸ ಮಾಡಿದ್ರೆ ತೋರಿಸಿ. ಇದು ನಮ್ಮ ಸವಾಲು ಬಿಜೆಪಿಯಿಂದ. ಗುಲ್ಬರ್ಗ್ ಯಾವತ್ತಾದ್ರೂ ಬಂದಿದ್ರ? ಒಂದಿನ ಏನಾದ್ರೂ ಬಂದಿದಾರ? ಬೀದರ್ಗೆ ಬಂದ್ರ? ಹೋಗ್ಲಿ, ಬೆಂಗಳೂರು ಮತ್ತು ಮಂಡ್ಯ ಬಿಟ್ಟು ಬೇರೆ ಯಾವ್ದಾದ್ರೂ ಒಂದು ಜಿಲ್ಲೆಗೆ ಈ ಕೃಷಿ ಮಂತ್ರಿ ವಿಸಿಟ್ ಮಾಡಿದಾರ? ರೈತರ ಜೊತೆ ಸಂವಾದ ಮಾಡಿದಾರ? ಅಸೆಸ್ಮೆಂಟ್ ಮಾಡಿದಾರ? ಏನೇನು ಗೊಬ್ಬರ ಬೇಕು, ಬೀಜ ಬೇಕು ಅಂತ ಹೇಳಿ ಮಾಡಲಿಲ್ಲ. ಏನ್ ಮಾಡ್ತಿದ್ದಾರೆ? ಬೆಂಗಳೂರಲ್ಲಿ ಎಲ್ಲಾ ಉಸ್ತುವಾರಿ ಸಚಿವರನ್ನು ಕರೆಸಿಕೊಂಡು, ಎಲ್ಲಾ ಆಡಳಿತ ಪಕ್ಷದ ಎಂಎಲ್ಗಳನ್ನು ಕರೆಸಿಕೊಂಡು, ದಯಮಾಡಿ ನನ್ನ ಹೆಸರೇಳಿ, ನಾನು ಇನ್ನೂ 2.5 ವರ್ಷ ಮುಂದುವರಿಬೇಕು. ಕುರ್ಚಿಗೋಸ್ಕರ 1 ಸಭೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ರೈತರ ಕಾಳಜಿ ಇದ್ದಿದ್ದಾರೆ ಮುಖ್ಯಮಂತ್ರಿಗೆ. ಉಸ್ತುವಾರಿ ಸಚಿವರನ್ನು ಪ್ರತಿ ಜಿಲ್ಲೆಗೆ ಕಳಿಸಿ, ಶಾಸಕರನ್ನ ಕಳಿಸಿ, ಹೋಗಿ ಅಲ್ಲಿ ನಿಮ್ಮ ಜಿಲ್ಲೆಗೆ ಕೂತ್ಕೊಳ್ಳಿ, ಜೆಡಿ ಡಿಸಿ ಎಲ್ಲ ಕೂತ್ಕೊಂಡು, ಎಲ್ಲ ಲೈಸೆನ್ಸ್ ಅಂಗಡಿಗಳು ಎಲ್ಲಿಂದ ಹೋಗಿ ಇನ್ಸ್ಪೆಕ್ಷನ್ ಮಾಡಿ, ಯಾರ್ಯಾರು ಕಳ್ತನದಲ್ಲಿ ಮಾರಾಟ ಮಾಡ್ತಿದ್ರು, ಎಲ್ಲಿ ಸ್ಟಾಕ್ ಇಟ್ಕೊಂಡಿದ್ದಾರೆ, ಎಲ್ಲಿ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಹೋಗ್ತಿದೆ, ತೆಗೆದು ಒಂದು ರೈತರಿಗೆ ಕೊಡಿ ಅಂತ ಹೇಳ್ಬೋದು. ಆ ಕೆಲಸ ಮಾಡಲಿಲ್ಲ. ಇವತ್ತು ಸಿದ್ದರಾಮಯ್ಯರು ಹೇಳ್ತಾರೆ, ಮೋದಿ ಸರ್ಕಾರ